ಮತ್ತಷ್ಟು ಸೇವೆ ಸಮಾಜಕ್ಕೆ ಸೀಮಿತ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಅರ್ಥಪೂರ್ಣವಾಗಿದೆ. ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರ್ತಕ್ಕಂಥ ಬಂತೇಜಿಯವರಿಗೆ ನಮಸ್ಕಾರ ಮತ್ತು ವೇದಿಕೆ ಮೇಲೆ ವಿಚಾರವಂತರನ್ನು ಅವರು ಆಹ್ವಾನಿಸಿದ್ದಾರೆ. ಅನೇಕರು ಮಾತಾಡೋರಿದ್ದಾರೆ. ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತನಾಡುವಂಥ ಪ್ರಗತಿಪರ ಚಿಂತಕರು, ಶಿಕ್ಷಣ ತಜ್ಞರು, ಸಮಾಜಮುಖಿಯಾಗಿ ಬಡವರ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಸಹೋದರ ಶಿವಕುಮಾರ್ ಅವರು, ಸಿದ್ದರಾಜರವರು ಅಧಿಕಾರದಲ್ಲಿದ್ದರೂ ಕೂಡ ಸಂಘಟನೆಗಳ ಜೊತೆ ಇದ್ದು ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸನ್ಮಾನ್ಯ ಸಿದ್ದರಾಜರವರ, ಚೇತನ್ ಅಹಿಂಸಾ ಅವರು ಹರಿಯುವ ನೀರಿನ ವಿರುದ್ಧ ಈಜುವಂತ ಇವತ್ತು ಪ್ರಸ್ತುತ ಬಾಯಿ ಮಾತು ಹಾಕಿದ್ದಾರೆ ಸಮಾಜ. ಬಹುಶಃ ಅಂಥವ್ರು ಸಿಗುವುದು ಅಪರೂಪ ಅಂತ ಕಾಣಿಸುತ್ತೆ. ಚೇತನ್ ಅಹಿಂಸಾ ಅವರು, ವೆಂಕಟೇಶ್ ಅವರು ಪತ್ರಿಕೆ ಉಕ್ಕಿನ ಕಡಲೆ ಜೀವಿದಾರೆ, ಅಷ್ಟು ಸುಲಭ ಅಲ್ಲ. ತಮ್ಮದೇ ಸ್ವಂತ ಪತ್ರಿಕೆಯನ್ನು ನಡೆಸುವಂಥದ್ದು ಭಾಳ ಕ್ಲಿಷ್ಟಕರವಾದ ವಿಷಯ. ಚಿಕ್ಕ ವಯಸ್ಸಿನಲ್ಲೇ ಪತ್ರಿಕೋದ್ಯಮವನ್ನು ಆರಂಭ ಮಾಡಿ ಇವತ್ತು 5 ವರ್ಷಗಳು ತುಂಬಿದಂಥ ವಾರ್ಷಿಕೋತ್ಸವವನ್ನು ಮಾಡ್ತಾ ಇರ್ತಕ್ಕಂಥ ಪತ್ರಿಕೆ ವೈಟ್ ಪೇಪರ್. ವೆಂಕಟೇಶ್ ಅವರಿಗೆ ನಾನು ಸ್ವಾಗತಿಸ್ತಾ, ಅಭಿನಂದಿಸ್ತಾ, ನಿಮ್ಮ ಪತ್ರಿಕೋದ್ಯಮ ಜನಮುಖಿಯಾಗಿ ಹೀಗೆ ಮುಂದುವರಿಯಲಿ ಅಂತ ಹಾರೈಸ್ತಾ, ವೆಂಕಟೇಶ್ ಅವರಿಗೆ ಸರಿಯಾದ ಜೋಡಿ ಸಿಕ್ಕಿದ್ದಾರೆ ಕುಲಕರ್ಣಿ. ಚಿಕ್ಕ ವಯಸ್ಸಿನಲ್ಲೇ ಬಹುಶಃ ನನ್ನನ್ನು ಅವರು ಸಂದರ್ಶನ ಮಾಡೋರು. ಅವರ ಜ್ಞಾನಕ್ಕೆ ನಾನು ಮೆಚ್ಚಿಕೊಂಡೆ. ಬಹುಶಃ ಭವಿಷ್ಯ ಇರ್ತಕ್ಕಂಥ ವಿನಯ್ ಕುಲಕರ್ಣಿ ಅವರು. ಜೋಗಿಲ ಸಿದ್ದರಾಜ್ ಅವರು ಖ್ಯಾತ ಅಂತಾರಾಷ್ಟ್ರೀಯ ಮಟ್ಟದ ಗಾಯಕರು, ನಮ್ಮನ್ನೆಲ್ಲ ರಂಜಿಸಿದ ಸಿದ್ದರಾಜ್ ಅವರು. ಉಪಸ್ಥಿತ ಎಲ್ಲ ಬಂಧುಗಳು, ಪತ್ರಕರ್ತ ಮಿತ್ರರೇ, ಇವತ್ತು ಈ ಒಂದು ಕಾರ್ಯಕ್ರಮ ಹೇಳಿದ್ರು ನಮ್ಮ ಸ್ನೇಹಿತರು, ವಿರೋಧಗಳಿದೆ ಅಂತೇಳಿ. ವಿರೋಧಗಳಿದ್ದಾಗಲೇ ವಿಷಯ ಹೊರಗೊಂಡು, ಸತ್ಯ ಹೊರಗೊಂಡು. ಚೇತನ್ ಅಹಿಂಸಾ ಅವರ ಸಾಕ್ಷಿ. ಅಂಬೇಡ್ಕರ್ ಅದಕ್ಕೆ ಹೇಳ್ತಾರೆ, ಹರಿಯುವ ನೀರಿನಲ್ಲಿ ಕೊಚ್ಚಿ ಹೋಗುವವರು ನಾನಲ್ಲ, ಹರಿಯುವ ನೀರಿನ ವಿರುದ್ಧ ಈಜುವಂಥವು. ಅಂಬೇಡ್ಕರ್ ಅವರೇ ಸಾಕ್ಷಿ ಇದಕ್ಕೆ. ವಿರೋಧಿಗಳ ವಿರುದ್ಧ ಈಜಂಥವರು ಅಂಬೇಡ್ಕರ್. ಅಂತಿಮವಾಗಿ ಅವರು ಸಾಧಿಸಿದ್ರು, ಏನು ಮಾಡಬೇಕಾಗಿತ್ತು ಅದನ್ನು ಸಾಧಿಸಿದ್ರು. ಬಹುಶಃ ಇವತ್ತು ಪ್ರಪಂಚ ಮೆಚ್ಚುವಂಥ ಕೊಡುಗೆಯನ್ನು ಈ ರಾಷ್ಟ್ರಕ್ಕೆ ಕೊಟ್ಟಿದ್ದಾರೆ ಅಂಬೇಡ್ಕರ್ ಅವರು. ಭಾರತವನ್ನು ಅರ್ಥ ಮಾಡಿಕೊಂಡವರು ಅಂಬೇಡ್ಕರನ್ನು ಅರ್ಥ ಮಾಡ್ತಾರೆ. ಯಾವುದೋ ಒಂದು ರಾಜ್ಯವನ್ನು ಅರ್ಥ ಮಾಡಿಕೊಂಡವರು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ, ವಿಶ್ವ ಅವರನ್ನು ಅರ್ಥ ಮಾಡಿಕೊಂಡು. ಒಂದು ನ್ಯೂಸ್ ಅಂದರೆ ಯಾವುದೇ ವರದಿ ಟಿವಿಯಲ್ಲಾಗಲಿ ಅಥವಾ ಅನೇಕ ನೂರಾರು ಜನ, ಬಹುಶಃ ಸಾವಿರಾರು ಜನ ಜೈಲಿಗೆ ಹೋಯ್ತರು. ಸೊ ಈ ದಿಕ್ಕಿನಲ್ಲಿ ನಮಗೆ ಮಾಧ್ಯಮದ ಒಂದು ಶಕ್ತಿನ ಎತ್ತಿ ಹಿಡಿಯೋದು ಬಹಳ ಮುಖ್ಯ. ಇವತ್ತು ಒಂದು ವಿಶೇಷವಾದ ದಿನ, ಯಾಕಂದರೆ 24/7 ಮಾಧ್ಯಮದಲ್ಲಿ ನಿಜವಾಗ್ಲೂ ಅದು ಯಾವಾಗ ನಿಜವಾಗ್ಲೂ ಸರಿ ಕಾಣುತ್ತೆ ಅಂದರೆ ಈ ಥರ ಒಂದು ಚುನಾವಣೆ ಸಂದರ್ಭ. ತರಬೇಡ, ಕೊಲಬೇಡ, ಹುಸಿಯ ನುಡಿಯಬೇಡ, ಮನೆಯಬೇಡ, ಅನ್ಯರಿಗೆ ಅಸಹ್ಯಪಡಬೇಡ, ಇದೇ ಅಂತರಂಗ ಸುದ್ದಿ ಇದೆ, ಬಹಿರಂಗ ಸುದ್ದಿ ಇದೆ ಎಂಬ ಕೂಡಲ ಸಂಗಮ ದೇವ ಅಂತ ಬಸವಣ್ಣ ಹೇಳಿರ್ತಕ್ಕಂಥದ್ದು. ಅದೇ ಆಧಾರದ ಮೇಲೆ ಇವತ್ತು ನಾವು ಬೇರೆ ಪತ್ರಿಕೆಗೆ ಹೋಲಿಕೆ ಮಾಡಿದಾಗ ಅಥವಾ ಮಾಧ್ಯಮಗಳಿಗೆ ಹೋಲಿಕೆ ಮಾಡಿದಾಗ ಯಾವುದೇ ಆಮಿಷಗಳಿಗೆ ಬಲಿಯಾಗದೆ, ಯಾವುದೇ ಬೆದರಿಕೆಗೂ ಕೂಡ ಬಗ್ಗದೆ ಮುನ್ನುಗ್ತಾ ಇದ್ದೀವಿ. ನಿಮ್ಮೆಲ್ಲ ಸಹಕಾರ ಖಂಡಿತ ನಮಗೆ ಇರಬೇಕೆಂದು ಕಳಕಳಿಯ ವಿನಂತಿ ಮಾಡ್ತಾ ಇದ್ದೇನೆ. ಹೇಳಕ್ ಇಷ್ಟಪಡ್ತೇನೆ, ಯಾಕೆಂದ್ರೆ ಸಣ್ಣ ಪ್ರಭಾವ ಬೀರಿದ್ರು, ಸಣ್ಣ ಕಷ್ಟ ಬಂದ್ರೆ ತನ್ನ ಧ್ಯೇಯೋದ್ದೇಶಗಳನ್ನ ಕೆಲವೊಂದ್ ಕಡೆ ಕಾಂಪ್ರಮೈಸ್ ಮಾಡ್ಕೊಳ್ತಾರೆ. ಆದ್ರೆ ವೀರಯ್ಯ ಸರ್ ಅವರು ಜೀವನ ಉದ್ದಕ್ಕೂ ಎಲ್ಲೂ ಕಾಂಪ್ರಮೈಸ್ ಮಾಡ್ಕೊಂಡಂತ ವ್ಯಕ್ತಿನೇ ಅಲ್ಲ, ಜೀವನ ಉದ್ದಕ್ಕೂ ಹೋರಾಟ ಮಾಡಿ ಬರ್ತಾ ಇದ್ದಾರೆ. ಸರ್, ತಮ್ಮ ಅನುಭವ ನಮಗೆ ಪ್ರತಿನಿತ್ಯ ಸಿಗ್ತಾ ಇರಲಿ ಅಂತ ಕೇಳ್ಕೊತಾ ಇದ್ದೇನೆ. ನಂತರ ಸಿದ್ದರಾಜು ಡಿಸಿಪಿ ವಿಧಾನ
ವೈಟ್ ಪೇಪರ್ ಪತ್ರಿಕೆ ತನ್ನ 5 ವರ್ಷಗಳ ಸತ್ಯವನ್ನು ಮುಚ್ಚಾಕುವಂಥ ಕೆಲಸಗಳನ್ನು ನಾವು ಮಾಡ್ತೇವೆ. ಇವತ್ತು ಸುಳ್ಳು ಸತ್ಯವನ್ನು ಆಳ್ತಾ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವೇನು ನೋಡ್ತಿದ್ದೀವೋ ಅಥವಾ ಮಾಧ್ಯಮದಲ್ಲಿ